ರೂಲ್ಸ್ ಆಫ್ ಥಿಂಕಿಂಗ್ ನಮ್ದು ಫರ್ಟಿಲಿಟಿ ಪ್ರಾಕ್ಟೀಸಲ್ಲಿ ಏನಂದರೆ ಇವತ್ತೇ 2 ಕಪಲ್ ನೋಡ್ರಿ. ಫಸ್ಟ್ ಕಪಲ್ಗೆ ನಾನು ಎಷ್ಟು ನಾವು ಕೌನ್ಸಿಲಿಂಗ್ ಮಾಡಿದ್ರು ಮೇಲ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಸ್ವಲ್ಪ ಮೊಟಿಲಿಟಿ ಪ್ರಾಬ್ಲಮ್ ಇದೆ, ಮಾರ್ಫಾಲಜಿ ನಾರ್ಮಲ್ ಸ್ಪರ್ಮ್ ಸ್ವಲ್ಪ ಕಡಿಮೆ ಇದೆ, ನೀವು ಇದೆಲ್ಲ ಮಾಡಬೇಕು, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ನಿಮಗೆ ನ್ಯಾಚುರಲ್ ಅಥವಾ IUI ಆಗುತ್ತೆ ಅಂತ ಹೇಳ್ತಾ ಇದ್ರು. ಅವ್ರು ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ, ಆಗೋದೇ ಇಲ್ವಾ, ನನ್ನಿಂದನೇ ಆಗ್ತಾ ಇಲ್ವಾ, ಇವಳಿಗೆ ಮಗು ಅಂದರೆ ತುಂಬ ಇಷ್ಟ ಅಂತ. ಇನ್ನೊಂದು ಕೇಸಲ್ಲಿ ಅವ್ರಿಗೆ ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಹಸ್ಬೆಂಡ್ಗೆ ಸಿವಿಯರ್ ಆಲಿಗೋಸ್ಟಿನೋಸ್ಪರ್ಮಿಯಾ ಅಂತ ಇತ್ತು ಫ್ಯೂ ಇಯರ್ಸ್ ಬ್ಯಾಕು, ಈಗ ನೋಡಿದ್ರೆ ಅಜೂಸ್ಪರ್ಮಿಯಾ ಅಂದರೆ ಝೀರೋ ಸ್ಪರ್ಮ್ಸ್ ಅಂತ ಬರ್ತಾ ಇದೆ. ಆದರೆ ಅವ್ರ ಫ್ಯಾಮಿಲಿಯವರೆಲ್ಲ ಬ್ಲೇಮ್ ಮಾಡ್ತಾ ಇರೋದು ವೈಫ್ನ. ಇವಳಿಂದ ಮಗು ಆಗ್ತಾ ಇಲ್ಲ, ಮದುವೆ ಆಗಿ 8 ವರ್ಷ ಆಗಿದೆ ಆಗ್ಲೇನೆ ಮಗು ಆಗಿಲ್ಲ ಅಂತ ಹೇಳಿ. ಸೊ ಇದನ್ನ ಬ್ಲೇಮ್ ಗೇಮ್ ಅಂತ ಏನು ಹೇಳ್ತೀವಿ ಒಬ್ರ ಮೇಲೊಬ್ರು, ಅದನ್ನ ಬಿಡ್ಬೇಕಾಗತ್ತೆ. ಈಗ ಆ ಥರ ಹೇಳ್ತಾ ಇದ್ದವರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಅಜೂಸ್ಪರ್ಮಿಯಾದವ್ರಿಗೆ ನಾವು ಪೆಸಾಟೆಸಾ ಅಂತ ಮಾಡಿದ್ವಿ. ಅವ್ರಿಗೆ ಮೊನ್ನೆ ತಾನೇ ಒಂದು ಗರ್ಲ್ ಬೇಬಿ ಆಗಿದೆ, ಚೆನ್ನಾಗಿದೆ. ಸೊ ಪೆಸಾಟೆಸಾ ಅಂದರೆ ನಾವು ನೀಡಲ್ನ ಟೆಸ್ಟಿಸ್ಗೆ ಹಾಕಿಬಿಟ್ಟು ಅಲ್ಲಿಂದ ಸ್ಪರ್ಮ್ ತೊಗೊಂಡು ವೈಫ್ದು ಎಗ್ನ ಯೂಸ್ ಮಾಡಿ IVF ಮಾಡಿ ಟ್ರಾನ್ಸ್ಫರ್ ಮಾಡಿರ್ತೀವಿ. ಹೀಗಾಗಿ ಈಗ ಸೈನ್ಸ್ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ ಒಂದಲ್ಲ ಒಂದು ವಿಧಾನದಲ್ಲಿ ನಿಮ್ಮದೇ ಆದಂಥ ಮಗುನ ನಾವು ಖಂಡಿತ ಮಾಡಿಕೊಡ್ಬೋದು. ಆಗೋದೇ ಇಲ್ಲ ಅಂದಾಗ ನಾವೇ ಅದರದ್ದು ಬೇರೆ ಆಪ್ಷನ್ಸ್ನ ಕೊಡ್ತೀವಿ. ಸೊ ಹಾಗಾಗಿ ಈ ಬ್ಲೇಮ್ ಗೇಮ್ನ ಇಬ್ರು ಬಿಡ್ಬೇಕಾಗುತ್ತೆ.